ಎಲ್ಲ ನಿಗಮ ಚಾನಲಿನ ಪ್ರೇಕ್ಷಕರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ರಾಜ್ಯಾಧ್ಯಕ್ಷನಾದ ನಾನು ಚಂದ್ರು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಹಲವು ದಿನಗಳನ್ನೋದಕ್ಕಿಂತ ವರ್ಷಗಳಿಂದಲೇ ಅಂತ ಹೇಳ್ಬೋದು, ಕೆಲವು ನಾಯಕರುಗಳು ಮೊಸರಲ್ಲಿ ಕಲ್ಲುಡ್ಕೊಂಗೆ ಆ ನಾಯಕರು ಏನ್ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಅವರ ಹಿಂಬಾಲಕರು ಸಹ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಎಷ್ಟು ಸರಿ ಅಂಗೈ ಮುನ್ನಿಗೆ ಕನ್ನಡಿ ಯಾಕೆ ಅನ್ನಂಗೆ ಎಲ್ಲ ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಇತರ ಮಾಧ್ಯಮಗಳಲ್ಲಿ ದಾಖಲೆಗಳು ಎಲ್ಲ ಇದ್ರೇನು ತಾವು ಹಿಡಿದು ಮೊಲಕ್ಕೆ ಮೂರೇ ಕಾಲು ಎಂಬಂತೆ ಅವರು ತಾವೂ ದಾರಿ ತಪ್ಪೋದಲ್ಲದೆ ಪಾಪ ಸಾಮಾನ್ಯ ನಮ್ಮ ಸಾರಿಗೆ ನೌಕರನ್ನು ಸಹ ದಾರಿ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಿ ನೌಕರರಾಗ್ಬಿಟ್ರೆ ನಾವು ನಮ್ಗೆ ಲಾಸ್ ಆಗುತ್ತೆ, ನಾವು ಈಗಿರುವ ಅಗ್ರಿಮೆಂಟ್ ಪದ್ಧತಿಯಲ್ಲೇ ಚೆನ್ನಾಗಿದ್ದೀವಿ, ಸ್ವರ್ಗದಲ್ಲಿದ್ದೀವಿ ಎಂಬಂತೆ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ನೌಕರರು 10 ವರ್ಷಕ್ಕೊಂದ್ಸಲಿ ಅಗ್ರಿಮೆಂಟ್ 10 ವರ್ಷಕ್ಕೊಂದ್ಸಲಿ ವೇತನಗಳಾಗೋದು, ನಾವು 4 ವರ್ಷಗಳು ಮಾಡ್ಕೊಳ್ಳೋದು, ಸೊ ನಾವು ಲಾಭದಲ್ಲಿದ್ದೀವಿ, 4 ವರ್ಷನೇ ಲಾಭ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರೋದು, ಮತ್ತು ಈ ತರ ಮಾಸ್ಟರ್ ಪೇ ಸ್ಕೇಲು ಮತ್ತೆ ಓಪನ್ ಎಂಡೆಡ್ ಸ್ಕೇಲು ಇದ್ರ ಬಗ್ಗೆ ಎಲ್ಲ ನಾವು ಹೇಳಿದಾಗ ಪಾಪ ದುಡಿಯುವಂತ ವರ್ಗಕ್ಕೆ ನೀವು ಇವತ್ತು ಡ್ಯೂಟಿ ಮಾಡಿದ್ವಾ ಬಂದ್ವಾ ತಿಂಗಳಾಯ್ತಾ ಸಂಬಳ ಬಂತ ಅಂತ ಮಾತ್ರ ನಾವೆಲ್ಲ ನೋಡ್ತಾ ಇದ್ದೀವಿ. ಆದ್ರೆ ಸತ್ಯ ಸಂಗತಿ ನಾನು ಆವತ್ತಿಂದ ನಿಮ್ಮ ಹೇಳ್ತಾ ಬರ್ತಾ ಇರೋ ವಿಚಾರ ಏನ್ ಗೊತ್ತಾ ಸ್ನೇಹಿತರೆ, ನಾವು ಸರ್ವಿಸ್ ಮ್ಯಾಟರ್ ಬಂದಿದ್ದೀವಿ. ನಮ್ಮ ಒಂದೊಂದು ರೂಪಾಯಿನೂ ನಮ್ಮ ವೇತನದಲ್ಲಿ ಕಡಿತ ಆಗ್ತಾ ಇದ್ರೆ ನಮ್ಮ ಪೂರ್ತಿ ನಮ್ಮ ಸರ್ವಿಸ್ಗೆ ಲೆಕ್ಕ ಹಾಕೊಂಡ್ರೆ ಸಾವಿರಾರು ಒಂದೊಂದು ಬಾರಿ ಲಕ್ಷಾಂತರ ರೂಪಾಯಿ ನಾವು ಕಳ್ಕೊಳ್ಳುವಂತ ಪ್ರಸಂಗಗಳು ಇರ್ತವೆ. ನಾನೇನೋ ದೊಡ್ಡ ಬುದ್ಧಿವಂತ, ನನ್ಗೆಲ್ಲ ತಿಳಿದಿದೆ ಅಂತ ತಿಳ್ಕೊಬೇಡಿ. ನಾನು ಅದನ್ನ ತಿಳ್ಕೊಂಡು ಇಲ್ಲ, ನಾನು ತಿಳ್ಕೊಂಡಿಲ್ಲ. ಇಷ್ಟು ನಾನು ದಾಖಲೆಗಳೆಲ್ಲ ಇಟ್ಕೊಂಡು ನಾನು ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇರೋ ನನಗೂ ಈಗ ನನಗೆ ತಿಳಿದ ಮಟ್ಟಿಗೆ ಒಂದು 5% ನಾನು ತಿಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ಇನ್ನು 95% ಇನ್ನೂ ತಿಳ್ಕೊಬೇಕಾದ್ರು ತುಂಬಾ ಇದೆ. ಇದನ್ನ ಸರ್ಕಾರಿ ನೌಕರರು ಸಹ ಅವರ ವೇತನ ಆಯೋಗಗಳನ್ನ ಅವರೇ ಮಾಡ್ಕೊಳ್ಳಲ್ಲ. ಅದಕ್ಕಂತಾನೆ ಒಂದು ಕಮಿಟಿಗಳನ್ನ ಮಾಡ್ಕೊಳ್ಳೋದು, ಕಮಿಟಿ ಚೇರ್ಮನ್ಗಳಂತ ಮಾಡ್ಕೊಳ್ಳೋದು. ಆ ಚೇರ್ಮನ್ಗಳು ಸಹ ರಿಟೈರ್ಡ್ ಆಫೀಸರ್ಸ್ ಆಗಿರ್ತಾರೆ, IAS ಆಫೀಸರ್ಸ್, ಫೈನಾನ್ಸಿಯಲ್ ಕೆಲಸಗಳು ಮಾಡಿರೋ ಒಂದು ಅನುಭವ ಉಳ್ಳವರು, ಅವರೆಲ್ಲ ಸೇರ್ಕೊಂಡು ವೇತನ ಆಯೋಗಗಳನ್ನ ರಚನೆ ಮಾಡ್ಕೊಳ್ಳಿಸ್ತಾ ಇಷ್ಟು ಜಟಿಲವಾದ ಈ ವೇತನ ಸಂಬಂಧಪಟ್ಟಂಗೆ ವಿಚಾರಗಳನ್ನ ನಮ್ಮ ಸಂಸ್ಥೆಯಲ್ಲಿ 4 ವರ್ಷಕ್ಕೊಂದ್ಸಲಿ ನಾವು ಬಸ್ ನಿಲ್ಸ್ಬೇಕು. ಇವರು 40% ಈಗ 25% ಕೇಳ್ತಾ ಇದೆ. ಇದಕ್ಕೆ ಮೊದಲು ನೀವು ಅವರ ಚಾರ್ಟರ್ ಆಫ್ ಡಿಮಾಂಡ್ಗಳು ನೋಡಿದ್ರೆ 40-45% ಕೇಳಿದ್ರು. ಆದ್ರೆ ತಗೊಂಡ್ಬಂದಿದ್ದು 10, 12, 15 ಇಷ್ಟಲ್ಲೇ ಇರೋದು. ಅದನ್ನ ಯಾವ ರೀತಿ ಲೆಕ್ಕಾಚಾರ ಮಾಡೋದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಸತ್ಯ ಸಂಗತಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ವೇತನದ ಬಗ್ಗೆ ತಿಳಿದು ಅದರ ಬಗ್ಗೆ ವರ್ಕೌಟ್ ಮಾಡುವಂತಹ ವಿಚಾರಗಳು ಇರೋದಂದ್ರೆ ಬೆರಳೆಣಿಕೆಯಷ್ಟು ನಾಯಕರುಗಳು ಮಾತ್ರನೇ ಆ ಒಂದು ಎಬಿಲಿಟಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಮಿಕ್ಕದವರೆಲ್ಲ ನಾವೆಲ್ಲ ಹೋರಾಟಗಾರರು ಎಲ್ಲರೂ ಸರಿ, ಆದ್ರೆ ನಮ್ಮ ವೇತನದ ವಿಚಾರದಲ್ಲಿ ಲೆಕ್ಕ ಮಾಡುವಂತ ನಾಯಕರುಗಳು ಇರೋದು ಕೇವಲ ಬೆರಳೆಣಿಕೆಯ ನಾಯಕರುಗಳು. ಈಗ ಅವರು ಸಹ ನಿವೃತ್ತಿಯಾಗಿ ಅವ್ರಿಗೂ ಸಹ ಸ್ವಲ್ಪ ವಯಸ್ಸಿನ ಕಾರಣದಿಂದ ಅವರು ನಮ್ಮ ಸಂಸ್ಥೆಯ ಒಂದು ಹೋರಾಟಗಳಿಂದ ದೂರ ಸರಿತಾ ಇರೋದ್ರಿಂದ ನಮ್ಮ ವೇತನದ ವಿಚಾರದಲ್ಲಿ ಅಂಕಿ ಅಂಶಗಳೊಂದಿಗೆ ಮಾತನಾಡಕ್ಕೆ ಮತ್ತೆ ಆ ಸೌಲಭ್ಯಗಳನ್ನ ಪಡೆಯಕ್ಕೆ ಇರುವಂತ ನಾಯಕರುಗಳು ತುಂಬಾ ಕಡಿಮೆ ಅಂತಾನೆ ನಾನು ಹೇಳ್ತೀನಿ. ಇವತ್ತು ನಾನು ಮಾತಾಡೋಕೆ ಹೋಗ್ತಾ ಇರೋದು ಕೇವಲ ಏನೋ ಊಹಾಪೋಹಾನೋ ಮತ್ತೊಂದು ಅಲ್ಲ ಸ್ನೇಹಿತರೆ. ನಾನು ಸುಮಾರು ಇಷ್ಟು ದಾಖಲೆಗಳು ಇನ್ನೂ ಇದಾವೆ ಸ್ನೇಹಿತರೆ. ಆದ್ರೆ ಇದರಲ್ಲಿ ಆಯ್ದ ಕಾಗದಗಳನ್ನ ತಮ್ಮ ಮುಂದೆ ಇಟ್ಟು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇಷ್ಟು ದಾಖಲೆಗಳು ನಮ್ಮ ಸಂಸ್ಥೆಗೆ ವೇತನ ಪರಿಷ್ಕರಣೆ ಮಾಡಿರೋ 1993ರಿಂದ ಇಲ್ಲಿವರೆಗೂ ಇರುವಂತ ಇನ್ನೂ ಇದಾವೆ, ಹಿಂದಿನ ಇದಾವೆ. ಅದು ದೊಡ್ಡ ಒಂದು ಫೈಲ್ ಆಗಿದೆ, ಅದನ್ನ ತರಲಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ. 93ರಿಂದ ಇಲ್ಲಿವರೆಗೆ ಆದಂತ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ಪುಸ್ತಕ
ಮತ್ತು ಇದು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಆದಂತದ್ದು ಮತ್ತು ಕೆಇಬಿ ಇಂದ ಹಿಡಿದು 76 ನಿಗಮ ಮಂಡಳಿಗಳು, ಆಂಧ್ರ ಪ್ರದೇಶದ್ದು, ತಮಿಳುನಾಡು, ಇಷ್ಟೆಲ್ಲ ದಾಖಲೆಗಳನ್ನ ತಮ್ಮ ಮುಂದೆ ಇಟ್ಕೊಂಡು ಇವತ್ತಿನ ವಿಚಾರವನ್ನು ತಮ್ಮ ಮುಂದೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಮಹಾನಾಯಕರುಗಳು ಯಾರ್ಯಾರಿದ್ದಾರೆ, ಸಂಘಟನೆ ನಾಯಕರುಗಳು, ಅವ್ರು ಹೇಳೋದು ಸರ್ಕಾರಿ ನೌಕರರಿಗೆ 10 ವರ್ಷಕ್ಕೆ ಒಮ್ಮೆ ವೇತನ ಆಯೋಗಗಳು ಆಗೋದು, ನಾವು 4 ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗೋದು, ನಾವು ಲಾಭದಾಯಕರು ವಿಚಾರ ಇರೋದು. ಸೊ ನಮಗೆ ವೇತನ ಆಯೋಗ ಬೇಡ ಅನ್ನೋ ಮಾತನ್ನ ಕೆಲವು ದಿನಗಳಿಂದ ಮಾತಾಡ್ತಾ ಇದ್ರು. ಬಟ್ ನೌಕರರು ಪ್ರಜ್ಞಾವಂತರಾಗಿರೋದ್ರಿಂದ 10 ವರ್ಷಕ್ಕೆ ಆದ್ರೇನು ಅವರು ವೇತನದಲ್ಲಿ ನಮಗಿಂತ ಹೆಚ್ಚಿದ್ದಾರೆ, ನಾವು ಯಾಕೆ ಕಡಿಮೆ ಇದ್ದೀವಿ ಅನ್ನೋ ಪ್ರಶ್ನೆಗಳನ್ನ ಒತ್ತಿ ಒತ್ತಿ ನಾಯಕರೆಲ್ಲ ಕೇಳುವಂತ ಒಂದು ಪ್ರಬುದ್ಧರಾಗಿದ್ದಾರೆ ಅನ್ನೋದು ಈಗ ಅವರಿಗೆ ನುಂಗಲಾರದು ತುತ್ತಾಗಿದೆ. ಮೊದಲನೇದಾಗಿ ನಿಮ್ಮ ಮುಂದೆ ಈ ವಿಚಾರಗಳನ್ನ ಇಡ್ತಾ ಇದ್ದೀನಿ ಸ್ನೇಹಿತರೆ. 1957ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಗಳ ಬಗ್ಗೆ ಏನು ವಿಚಾರ ಇದೆ ಅದನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ನನ್ನ ಹಿಂದೆ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಮೊದಲನೇದಾಗಿ 1957ರಿಂದ ಇಲ್ಲಿವರೆಗೂ, ಅಂದ್ರೆ 7ನೇ ವೇತನ ಆಯೋಗದವರೆಗೂ ನೋಡಿ ಸ್ನೇಹಿತರೆ. 1970 ಅಂದ್ರೆ 61ರಿಂದ 70ರವರೆಗೆ ಅದು ಮಾತ್ರನೇ 9 ವರ್ಷಗಳಾಗಿರೋದು. ನೋಡಿ ಸ್ನೇಹಿತರೆ, ಇದು 9 ವರ್ಷಗಳು 1961ರಿಂದ 1970ರವರೆಗೂ. ತದನಂತರ ತಾವು ನೋಡ್ಬೋದು 5 ವರ್ಷ, 7 ವರ್ಷ, 5 ವರ್ಷ, 4, 7, 5, 7, 7, 5 ಮತ್ತೆ 5. ಇದು ನೋಡಿ, ನಮ್ಗೆ 2012ರಿಂದನೇ ತಗೊಳ್ಳೋಣ. ಯಾಕಂದ್ರೆ ನಾವು ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ನೀವು ಅವಾಗಿಂದೆಲ್ಲ ನೋಡ್ಬೋದು. ಇದು 2012ರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ, ಆರ್ ಅಶೋಕ್ ಅವರ ಕಾಲಘಟ್ಟದಲ್ಲಿ ನಮಗೆ 10% ಆದಂತ ಅಗ್ರಿಮೆಂಟ್. ಆ ಟೈಮಲ್ಲಿ ಯಡಿಯೂರಪ್ಪನವರು ಸರ್ಕಾರಿ ನೌಕರರಿಗೆ ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ವೇತನವನ್ನ ಹೆಚ್ಚಳ ಮಾಡಿದ್ರು. ತದನಂತರ 2016ರಲ್ಲಿ ಈಗಿನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು 6ನೇ ವೇತನ ಆಯೋಗವನ್ನು ಕೊಟ್ಟು ಎಲೆಕ್ಷನ್ಗೆ ಹೋಗಿದ್ರು. ನಂತರ ಬಂದಂತ ಬಿಜೆಪಿ ಸರ್ಕಾರ ವೇತನ ಆಯೋಗನ ರಚನೆ ಮಾಡಿ 17% ಇವರಿಗೆ ಮಧ್ಯಂತರ ಪರಿಹಾರವನ್ನು ಕೊಟ್ಟು ಹೋದ್ರು. ಈಗ 2024ರಿಂದ ಅವರಿಗೆ 7ನೇ ವೇತನ ಆಯೋಗ ಜಾರಿಗೆ ಬಂದಿದೆ ಸ್ನೇಹಿತರೆ. ಇದು ಏನಂದ್ರೆ 1/7/2022ರಿಂದ ಇವರಿಗೆ ಇಂಪ್ಲಿಮೆಂಟ್ ಮಾಡಿ ಫೈನಾನ್ಷಿಯಲ್ ಎಫೆಕ್ಟೆಡ್ ಫ್ರಮ್ 1/8/2024 ಇಂದ ಕೊಟ್ಕೊಂಡ್ ಬಂದವ್ರೆ ಸ್ನೇಹಿತರೆ. ಒಂದು ಸ್ವಲ್ಪ ಡೇಟ್ಗಳಲ್ಲಿ ಆ ಕಡೆ ಆಗ್ಬೋದು, ಬಟ್ ಇದರ ಇಯರ್ಗಳು ಮತ್ತೆ ಇದರ ವಿಚಾರಗಳು ಮಾತ್ರ ತಪ್ಪಿರಲ್ಲ. ಸೊ ಮೊದಲನೇದಾಗಿ ಇವ್ರು ಹೇಳ್ಕೊಂಡ್ ಬರ್ತಾ ಇದ್ದು 10 ವರ್ಷಗಳ ಕಾನ್ಸೆಪ್ಟೇ ಸುಳ್ಳು. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ 10 ವರ್ಷದ ಕಾನ್ಸೆಪ್ಟ್ ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಲ್ಲ. ಅದರಿಂದಲೇ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದಲ್ಲಿದ್ರೆ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರು 8ನೇ ವೇತನ ಆಯೋಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಈಗ ರಾಜ್ಯ ಸರ್ಕಾರಿ ನೌಕರು ಸಹ 8ನೇ ವೇತನ ಬೇಕು ಅನ್ನೋ, ಸರಿಸಮಾನ ವೇತನ ಬೇಕು, 8ನೇ ವೇತನಕ್ಕೆ ಹೋಗಕ್ಕೆ ಎಲ್ಲಾ ಕಾರ್ಯಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ತಾ ಇದ್ರು, ಇಲ್ಲಿ ನಮ್ಮ ಸಾರಿಗೆ ಸಂಸ್ಥೆಗಳ ಏನು ಶ್ರೇಣಿಗಳಿದೆ, ವೇತನ ಶ್ರೇಣಿಗಳು ಸರ್ಕಾರಿ ನೌಕರರಿರುವ ವೇತನ ಶ್ರೇಣಿಗಳಿಗೆ ಭಿನ್ನವಾಗಿದೆ, ಇದಕ್ಕೂ ಅದಕ್ಕೂ ಮ್ಯಾಚಿಂಗ್ ಮಾಡಕ್ಕಾಗಲ್ಲ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರು. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ತಮ್ಮ ಮುಂದೆ ಏನು ಸ್ಕ್ರೀನ್ ಅಲ್ಲಿ ಇದೆ, ಇದು ನಮ್ಮ ಸಂಸ್ಥೆಯ 2020ರಲ್ಲಿ ಅಂದ್ರೆ 23ರಲ್ಲಿ ಏನು ವೇತನ ಪರಿಷ್ಕರಣೆ ಮಾಡಿದಂತ ಒಂದು ಇದು ಸ್ಲಾಬ್ಗಳು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ 10 ಪ್ಲಸ್ ಅಧಿಕಾರಿಗಳದು 5 ಸ್ಲಾಬ್ಗಳು, ಒಟ್ಟು 15 ಸ್ಲಾಬ್ಗಳಿದಾವೆ ಸ್ನೇಹಿತರೆ, ವೇತನ ಶ್ರೇಣಿಗಳಿದಾವೆ. ಅದೇ ರೀತಿಯಲ್ಲಿ ಸರ್ಕಾರಿ 7ನೇ ವೇತನ ಆಯೋಗ ಅಂತ ಕೊಟ್ಟಿರುವಂತಹ ವಿಚಾರಗಳಲ್ಲಿ ನೋಡಿ ಸ್ನೇಹಿತರೆ, ಸುಮಾರು 25 ವೇತನ ಶ್ರೇಣಿಗಳಿದೆ ಅವರಿಗೆ. ಯಾಕೆ ನಾವು ಈ ಸ್ಲಾಬ್ಗಳನ್ನ 15 ಸ್ಲಾಬ್ಗಳಿರೋ ನಾವು ಇದು ಮ್ಯಾಚ್ ಅಪ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಆಗುತ್ತೆ. ಮಾಡುವಂತ ಒಂದು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಸರ್ಕಾರಕ್ಕೆ ಬರಬೇಕಾದ್ರೆ ನಮ್ಮ ಸಂಘಟನೆಗಳ ನಾಯಕರುಗಳು ನಾವು
ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸಗಳನ್ನ ಮಾಡಿದಾಗ ಮಾತ್ರ ಇದು ಯಾವುದೇ ಕಾರಣ ಇದು ಆಗುವಂತ ಕೆಲಸಗಳು. ಇಲ್ಲ ಅಂದ್ರೆ ನಾವು 15 ಏನಿದ್ದೀವಿ ನಾವೇ ದೊಡ್ಡವರು, ನಮ್ದೇ ಸರಿ ಇದೆ ಅನ್ಕೊಂಡು ಹೋಗ್ತಾ ಇದ್ರೆ ನಾವ್ ಇದೇ ರೀತಿಯಲ್ಲಿ ಮುಂದುವರಿತಾ ಇರ್ತೀವಿ ಸ್ನೇಹಿತರೆ. ಮತ್ತೆ ಇವತ್ತು ನೋಡಿ, ನಮ್ಮ ಕಂಡಕ್ಟರು, ಮೆಕ್ಯಾನಿಕ್ ಮತ್ತೆ ಕರಸಾಪೇದೆ 18,660 ಬೇಸಿಕ್, 230 ರೂಪಾಯಿ ಇನ್ಕ್ರಿಮೆಂಟ್ ರೇಟು. ಅದೇ ರೀತಿ ಚಾಲಕ ಮತ್ತು ಚಾಲಕ ನಿರ್ವಾಹಕರಿಗೆ 19,880 ಮೊದಲ ಇನ್ಕ್ರಿಮೆಂಟ್ ರೇಟು 280 ರೂಪಾಯಿ. ಅದೇ ರೀತಿ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ 21,400 ರೂಪಾಯಿ ಇತ್ತು. ಇದು SDA ಸ್ಕೇಲು. SDA ಸ್ಕೇಲ್ ಅಂದ್ರೆ ನಾವು +2 ಅಲ್ಲಿ ಯಾರ್ಯಾರು ಬಂದಿರ್ತಾರೆ CET ಅಟೆಂಡ್ ಮಾಡಿ ಅವ್ರಿಗೆ 21,400 ರೂಪಾಯಿ ಇದ್ದು, ಈಗ 7ನೇ ವೇತನ ಆಯೋಗದಲ್ಲಿ 24,100 ರೂಪಾಯಿ ಆಗಿದೆ. ಅವರ ಮೊದಲ ಇನ್ಕ್ರಿಮೆಂಟ್ ರೇಟು 800 ರೂಪಾಯಿ ಆಗಿದೆ ಸ್ನೇಹಿತರೆ. ಈಗಾಗಲೇ ತಾವೆಲ್ಲ ನೋಡಿರ್ಬೋದು, ಹಾಲು ಒಕ್ಕೂಟ ಮತ್ತೆ ಇತರ ನಿಗಮ ಮಂಡಳಿಯಲ್ಲಿ BWSSB ಅಲ್ಲೆಲ್ಲ ನೀವು ಕರೆದಿರುವಂತ ಅಧಿಸೂಚನೆಗಳನ್ನ ನೀವು ನೋಡಿರ್ಬೋದು. ಅಲ್ಲಿ ಮೆಕ್ಯಾನಿಕ್ಗಳಿಗೆ 34,100 ರೂಪಾಯಿ, 34,100 ರೂಪಾಯಿ ಬೇಸಿಕ್ ಇಂದ ಶುರುವಾಗಿದೆ ಸ್ನೇಹಿತರೆ. ಅಂದ್ರೆ SDA ಸ್ಕೇಲ್ ಅಲ್ಲಿ ಕೂತ್ಕೊಂಡ್ರಲ್ಲ, ಅಲ್ಲಿ ಇವ್ರು ಏನ್ ಹೇಳ್ತಾರೆ, ಇಲ್ಲಿರುವಂತಹ ಹುದ್ದೆಗಳು ಸರ್ಕಾರಿ ನೌಕರಿಗಿರುವ ಹುದ್ದೆಗಳು ಸರಿಸಮಾನ ಮಾಡಕ್ಕಾಗಲ್ಲ, ಸಾಧ್ಯವೇ ಇಲ್ಲ ಅನ್ನೋ ಮಾತುಗಳು ಹೇಳ್ತಾರೆ. ಹಾಗಾದ್ರೆ ನಿಗಮ ಮಂಡಳಿಗಳು ಇದ್ದಾವಲ್ಲ, ಆ ವೇತನಗಳು, ಆ ವೇತನ ಶ್ರೇಣಿಗಳು ಇದ್ದಾವಲ್ಲ, ಯಾಕೆ ಮಾಡ್ಕೊಳಕ್ ಆಗಲ್ಲ ನಾವು? ಈಗ ಮೆಕ್ಯಾನಿಕ್ ಇದ್ದಾರಲ್ಲ, ಏನೋ ಬೇರೆ ನಿಗಮ ಮಂಡಳಿಗಳಲ್ಲಿ ಇಲ್ಲದೆ ಇರುವ ಪೋಸ್ಟ್ಗಳನ್ನ ನಾವೇನಾದ್ರೂ ಕೇಳಿದ್ರೆ ನಾವು ಹೌದಪ್ಪ ಅವ್ರು ಹೇಳ್ತಾ ಇರೋದು ಸರಿ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಸುಮಾರು ನಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿ ಒಂದೇ ಸೆಕೆಂಡ್ ಸ್ನೇಹಿತರೆ ನೋಡಿ, ಇಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಸರ್ಕಾರದ ಅಡಿಯಲ್ಲಿ ಇರುವಂತ ನಿಗಮ ಮಂಡಳಿಗಳು ಸುಮಾರು 28, ಒಂದು ಪೇಜು, ನಂತರ 2ನೇ ಪೇಜು 56, 3ನೇ ಪೇಜಲ್ಲಿ 76 ನಿಗಮ ಮಂಡಳಿಗಳಿದ್ದು ಸ್ನೇಹಿತರೆ. ಇದರಲ್ಲಿ SSB, KPTCL ಮತ್ತು KSRTC ಈ 3 ನಿಗಮ ಮಂಡಳಿಗಳು ಹೊರತುಪಡಿಸಿದರೆ ಮಿಕ್ಕ ಎಲ್ಲಾ ನಿಗಮ ಮಂಡಳಿಗಳು ಸರ್ಕಾರಿ ನೌಕರರಿಗಿರುವ ವೇತನ ಆಯೋಗಗಳನ್ನೇ ಅಳವಡಿಸಿಕೊಂಡಿರೋದು, ವೇತನ ಆಯೋಗದ ಮಾದರಿಯನ್ನೇ ಅಳವಡಿಸಿಕೊಂಡಿರೋದು. ಇದನ್ನೇ ನಾನು ಎಲ್ಲರಿಗೂ ಹೇಳ್ತಾ ಇರೋದು. ಈ 3 ಕಾರ್ಪೊರೇಷನ್ಗಳನ್ನ ಬಿಟ್ರೆ ಬೇರೆ ಎಲ್ಲ ನಿಗಮ ಮಂಡಳಿಗಳು ವೇತನ ಆಯೋಗದ ಮಾದರಿಯನ್ನೇ ಅಳವಡಿಸಿಕೊಂಡಿರೋದ್ರಿಂದ ಆ ಸ್ಲಾಬ್ಗಳನ್ನ ಕುಂಚ್ಕೊಳ್ಳೋಕ್ಕೂ ದೊಡ್ಡ ವಿಚಾರ ಆಗಲ್ಲ. ಮತ್ತೆ ಇಲ್ಲಿ ಸಾರಿಗೆ ನೌಕರರ ಸಂಸ್ಥೆಯಲ್ಲಿ ಇಲ್ಲದ ಒಂದೇ ಒಂದು ಕ್ಯಾಟಗರಿ ಯಾವ್ದಂದ್ರೆ ಅದು ಕಂಡಕ್ಟರ್ ಕ್ಯಾಟಗರಿ. ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ಕಂಡಕ್ಟರ್, ಮೆಕ್ಯಾನಿಕ್ ಮತ್ತೆ ಕಾರಾಸಾಪೇದನ್ನ ಒಂದೇ ಸ್ಲಾಬ್ ಅಲ್ಲಿ ಇಟ್ಟಿದ್ದೀವಿ, PUC ಬೇಸ್ ಮೇಲೆ ಅಂತ ಇಟ್ಕೊಂಡು ಬಂದಿದ್ದೀವಿ. ಸೊ ನಾವು ಅವರನ್ನ SDA ಸ್ಕೇಲ್ ಅಲ್ಲಿ ಕುಣಿಸೋಕೆ ಏನ್ ತೊಂದರೆ ಇದೆ? ಇವ್ರಿಗೆ ಆರಾಮಾಗಿ ಕುಣಿಸ್ಕೋಬಹುದು. ಯಾಕೆ ಬೇಡ ಅಂತ ಇದ್ದಾರೆ? ಇಲ್ಲ ಅನ್ನೋದನ್ನ ಯಾಕೆ ಕಾರಣ ಹುಡ್ತಾ ಇದ್ದೀರಾ? ರೇ ಸ್ವಾಮಿ, PDO 2005-6ರಲ್ಲಿ ಹೊಸ ಪೋಸ್ಟ್ ಕ್ರಿಯೇಟ್ ಆಗಿದ್ದು, ಅದು ಸರ್ಕಾರಿ ನೌಕರಲ್ಲಿ ಒಂದು ಸ್ಲಾಬ್ ಅಲ್ಲಿ ಕುಣಿಸ್ಲಿಲ್ವಾ? ಅರಣ್ಯ ಇಲಾಖೆಯ ರಕ್ಷಕರು ಅವ್ರದ್ದೊಂದು ಸ್ಲಾಬ್ ಇಲ್ವಾ? ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಪೋಸ್ಟ್, ಆ ಪೋಸ್ಟ್ ಅಲ್ಲಿ ಇಲ್ವಾ? ಟೀಚರ್ಸ್ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾತ್ರ ಇದೆ, ಅಲ್ಲಿ ಅವ್ರು ಒಂದು ಸ್ಲಾಬ್ ಕುಣಿಸಿಲ್ವಾ? ಸ್ಟಾಫ್ ನರ್ಸ್ಗಳು ಆರೋಗ್ಯ ಇಲಾಖೆಯಲ್ಲಿ ಮಾತ್ರ ಇರೋದು, ಅವ್ರನ್ನ ಒಂದು ಸ್ಲಾಬ್ ಅಲ್ಲಿ ಕುಣಿಸಿಲ್ವಾ? BPRC ಇದಕ್ಕೆ ಸಂಬಂಧಪಟ್ಟಂಗೆ ಸಾವಿರಾರು ಸುತ್ತೋಲೆಗಳು, ಆದೇಶಗಳು ಎಲ್ಲ ಇದಾವೆ. ನೀವ್ಯಾಕಷ್ಟು ತಲೆ ಕೆಡಿಸ್ಕೊಂತ ಇದ್ದೀರಾ?
ಸೊ ಅದಿಲ್ಲ ಅನ್ನೋ ಮಾತಿಲ್ಲ ಸ್ನೇಹಿತರೆ. ಎಲ್ಲಾ ನಿಗಮ ಮಂಡಳಿಗಳಲ್ಲೂ ಎಲ್ಲರನ್ನ ಒಳಗೊಂಡಂತೆ ಏನು ವೇತನ ಶ್ರೇಣಿಗಳನ್ನ ಕೂಡಿಸ್ಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಖಂಡಿತ ಮಾಡಬಹುದು. ಆದ್ರೆ ನಾವು ಕೇಳುವಂತವ್ರು ಆಗ್ಬೇಕಷ್ಟೇ. ಸೊ ಇಲ್ಲಿ ಪೋಸ್ಟ್ ಗಳದ್ದೇನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ಕೇಳಬೇಕಾಗಿರುವಂತ ವಿಚಾರದಲ್ಲಿ ಮಾತ್ರ ನಾವು ಇದು ಮಾಡ್ಕೊಂಡು ಹೋಗೋಣ. ಮತ್ತೆ ಸ್ನೇಹಿತರೆ, ನಾನು ಇವತ್ತು ಈಗ ಬೇಸಿಕ್ ಲೆಕ್ಕಾಚಾರ ಮಾಡ್ಕೊಂಡ್ ಬರೋಣ. ನಾವು ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರ್ಕೊಂಡು ಹೋಗೋದೇ ಆಯ್ತು ಹೊರತು ನಮ್ದು ಯಾಕೆ ಇಷ್ಟು ಕಡಿಮೆ ಆಗಿದೆ. ಅವ್ರು ಹೇಳ್ತಾರೆ 2004ರಲ್ಲಿ 5% ಮಾಡ್ಬಿಟ್ರು ಏಕಪಕ್ಷವಾಗಿ, 2008ರಲ್ಲಿ 6% ಮಾಡಿದ್ವಿ, ನಾವು 148 ಕೇಸ್ ಹಾಕೊಂಡು ನಾವು ಗೆದ್ದಿದ್ದೀವಿ, ಅದು ಬಂದ್ಬಿಟ್ರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಾಗ್ಬಿಡುತ್ತೆ ಅಂತ ಒಂದು ಮಾತುಗಳನ್ನ ಹೇಳ್ಕೊಂಡು ನಾವು 2021ರಲ್ಲಿ ಹೋರಾಟಗಳನ್ನ ಮಾಡ್ಬೇಕಾದ್ರೆ ಅವರು ಆ ಒಂದು ಪೆಡಂಬುತವನ್ನು ಮಾತ್ರ ತೋರಿಸ್ಕೊಂಡು ಅದಾದ್ಮೇಲೆ ಇವತ್ತು ಯಾರು ಅದನ್ನು 148 ಕೇಳ್ತಾನೆ ಇಲ್ಲ. ಆಯ್ತಾ? ಅದನ್ನ ಅವರು ಅಷ್ಟೇ, ಅದು ಆ ಟೈಮ್ಗೆ ಅದನ್ನ ರಿಲೀಸ್ ಮಾಡ್ಬೇಕಾಯ್ತು, ಆ ಟ್ರಂಪ್ ಕಾರ್ಡ್ ನ ಯೂಸ್ ಮಾಡ್ಬೇಕಾಯ್ತು, ಆ ಟ್ರಂಪ್ ಕಾರ್ಡ್ ಯೂಸ್ ಮಾಡಿದ್ರು. ಈಗ ಯಾರು ಮಾಡ್ತಾ ಇಲ್ಲ. ಸೊ ಈಗ ನೋಡಿ ಸ್ನೇಹಿತರೆ, 12 ನಮ್ಮ ಬೇಸಿಕ್ 2016ರಲ್ಲಿ 12,400 ರೂಪಾಯಿ ಇದ್ದಿದ್ದು ಚಾಲಕ ಮತ್ತು ಚಾಲಕ ಕಮ್ ನಿರ್ವಾಹಕರಿಗೆ ಮತ್ತೆ ತಮ್ಮ ತಾಂತ್ರಿಕ ಸಿಬ್ಬಂದಿಗಳಿಗೆ ಏನಿತ್ತು, ತಾಂತ್ರಿಕ ಸಹಾಯಕರಿಗೆ 11,640. ನಮ್ಮ ಇನ್ಕ್ರಿಮೆಂಟ್ ರೇಟ್ 140 ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಗೆ ಮತ್ತು ಚಾಲಕ ಕಮ್ ನಿರ್ವಾಹಕ 170 ಇದ್ದಿದ್ದು. ಇವಾಗ 2020 ಅಂದ್ರೆ 2023ರಲ್ಲಿ ಆದಂತ ವೇತನ ಪರಿಷ್ಕರಣೆಯಲ್ಲಿ